ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಇದು ಗಂಡ ಹೆಂಡತಿ ಸಂಸಾರದ ಕಥೆ. ಸುಖ ಸಂಸಾರಕ್ಕೆ ಸುಳ್ಳುಗಳ ಸೂತ್ರ. ಹೆಂಡತಿ ಗಂಡನಿಗೆ ಏನೇನು ಸುಳ್ಳು ಹೇಳ್ತಾಳೆ, ಗಂಡ ಹೆಂಡತಿಗೆ ಏನೇನೆಲ್ಲ ಸುಳ್ಳು ಹೇಳ್ತಾನೆ ಅನ್ನೋದರ ಇಂಟ್ರೆಸ್ಟಿಂಗ್ ಕಥೆ ಗಂಡ ಹೆಂಡತಿ ಮತ್ತು ಸುಳ್ಳು. ಎಲ್ಲದಕ್ಕಿಂತ ಮೊದಲು ಗಂಡ ಹೆಂಡತಿಗೆ ಹೇಳೋ ಸುಳ್ಳುಗಳನ್ನು ನೋಡೋಣ. ನೋಡ್ತಾ ನೋಡ್ತಾ ಸೈಲೆಂಟಾಗಿ ನಗ್ತಾ ಇರ್ತೀರಾ, ನೋ ಡೌಟ್. ಅಂದಹಾಗೆ ಇದು ನಾವು ಹೇಳ್ತಿರೋ ಕಥೆ ಅಲ್ಲ, ಒಂದು ವೈಜ್ಞಾನಿಕ ಸಮೀಕ್ಷೆ ಸ್ಟೋರಿ. ಮದುವೆ ಆಗುತ್ತೆ, ಹೊಸ ಸಂಸಾರ ಶುರುವಾಗುತ್ತೆ. ಸಂಸಾರ ಶುರು ಅಂದಮೇಲೆ ಏನಾಗುತ್ತೆ? ಸುಮ್ಮನಿರ್ರಿ, ಪೋಲಿ ಥರ ಆಡಬೇಡಿ ಅಂತೀರಾ? ನಾವು ಪೋಲಿಯಾಗಿ ಏನೂ ಆಡ್ತಿಲ್ಲ. ಹೇಳೋಕೆ ಹೊರಟಿರೋದು ಗಂಡ ಹೆಂಡತಿಗೆ ಯಾವ್ಯಾವ ಸುಳ್ಳು ಹೇಳ್ತಾನೆ, ಹಾಗೆ ಹೆಂಡತಿ ಗಂಡನಿಗೆ ಯಾವ್ಯಾವ ಸುಳ್ಳು ಹೇಳ್ತಾಳೆ ಅನ್ನೋದ್ರ ಬಗ್ಗೆ. ಸಖತ್ ತಮಾಷೆಯಾಗಿವೆ. ಅಂದಹಾಗೆ ಇದನ್ನ ಬ್ರಿಟನ್ ಯೂನಿವರ್ಸಿಟಿ ಒಂದು ಸಮೀಕ್ಷೆ ಮಾಡಿ ಪ್ರಕಟಿಸಿದೆ. ಅವುಗಳನ್ನು ಸ್ವಲ್ಪ ಇಂಡಿಯನ್ ಕಲ್ಚರ್ಗೆ ಅಡ್ಜಸ್ಟ್ ಮಾಡಿದ್ದೀವಿ. ಗಂಡ ಗ್ರೇಟೋ ಹೆಂಡತಿ ಗ್ರೇಟೋ? ಆ ಪ್ರಶ್ನೆಯನ್ನು ತೆಗೆದು ಸ್ವಲ್ಪ ಪಕ್ಕಕ್ಕಿಡಿ. ಸುಳ್ಳು ಹೇಳೋದ್ರಲ್ಲಿ ಗಂಡಸರೇ ಜಾಸ್ತಿ. ಅದರಲ್ಲೂ ಕಿವಿ ಮೇಲೆ ಹೂ ಅಲ್ಲಲ್ಲ ಲಾಲ್ಬಾಗನ್ನೇ ಇಡೋ ಥರ ಸುಳ್ಳು ಹೇಳೋದ್ರಲ್ಲಿ ಗಂಡಸರೇ ಫಸ್ಟು, ಹೆಂಗಸರೇ ನೆಕ್ಸ್ಟು. ಈಗಿನ ಜನ್ರೇಷನ್ಗೆ ತಕ್ಕಂತೆ ಗಂಡ ಹೆಂಡತಿ ಹೇಳ್ಕೊಳ್ಳೋ ಸುಳ್ಳುಗಳು ಬದಲಾಗಿವೆ. ಹಾಗಾಗಿ ಈ ಗಂಡ ಹೆಂಡತಿಗೆ ಹೇಳೋ ಟಾಪ್ 10 ಸುಳ್ಳುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟಾಪ್ 1 ಸುಳ್ಳು ಯಾವ್ದು ಗೊತ್ತಾ? ಕುಡಿಯೋದ್ರ ಬಗ್ಗೆ. ದೇವ್ರಾಣೆ, ನಾನು ಜಾಸ್ತಿ ಕುಡಿಯೋದಿಲ್ಲ ಡಾರ್ಲಿಂಗ್, ನನ್ನ ಕೆಪಾಸಿಟಿನೇ ಕಡಿಮೆ. ಇದು ಗಂಡ ಹೆಂಡತಿಗೆ ಹೇಳೋ ಟಾಪ್ 1 ಸುಳ್ಳು. ಹೆಂಡತಿ ಜಾಣೆಯಾಗಿದ್ರೆ ಗಂಡನ ಸುಳ್ಳು ಕೇಳಿ ನಕ್ಕು ಸುಮ್ಮನಾಗ್ತಾಳೆ. ದಡ್ಡಿಯಾಗಿದ್ರೆ ನಿನ್ನಂತ ಗಂಡ ಇಲ್ಲ ಅಂತ ಪ್ರೀತಿ ಮಾಡ್ತಾಳೆ. ಗಂಡ ಹೆಂಡತಿಗೆ ಹೇಳುವ ಸುಳ್ಳುಗಳಲ್ಲಿ ಟಾಪ್ 2 ಸುಳ್ಳು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಗಂಡಸರು ಭಾವನೆಗಳನ್ನು ಅಷ್ಟು ಬೀಡು ಬೀಸಾಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಏನೇ ಸಿಟ್ಟು ಬೇಸರ ಇದ್ರೂ ನಥಿಂಗ್ ರಾಂಗ್ ಚಿನ್ನು, ಐ ಆಮ್ ಫೈನ್ ಅಂತಾರೆ. ಈ ವಿಷಯದಲ್ಲಿ ಗಂಡನ ಭಾವನೆಗಳನ್ನು ಹೆಂಡತಿ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರಂತೆ. ಗಂಡ ಸುಳ್ಳು ಹೇಳ್ತಿದ್ದಾನೆ ಅನ್ನೋದನ್ನ ತಕ್ಷಣ ಗ್ರಹಿಸ್ತಾರಂತೆ. ಗಂಡ ಹೆಂಡತಿಗೆ ಹೇಳುವ ಸುಳ್ಳಿನ ಟಾಪ್ 3ನೇ ಸುಳ್ಳು ಮೊಬೈಲ್ ಸಿಗ್ನಲ್ನದ್ದು. ಸಿಗ್ನಲ್ಲೇ ಸಿಗ್ತಾ ಇಲ್ಲ ಅಂತ ಹೆಂಡತಿಗೆ ಫೋನ್ನಲ್ಲಿ ನಾಮ ಹಾಕಿಬಿಡೋ ಗಂಡಸರ ಸಂಖ್ಯೆ ಜಾಸ್ತಿನಂತೆ. ಇದನ್ನ ಪ್ರೂವ್ ಮಾಡೋಕ್ಕಾಗಲ್ಲ, ಏನ್ ಮಾಡೋದು ಅಂತ ಪರದಾಡೋ ಹೆಂಡತೀರು ಸಿಟ್ಟನ್ನ ಬೇರೆ ಬೇರೆ ತರ ತೋರಿಸಿಕೊಳ್ತಾರಂತೆ. ಗಂಡ ಹೆಂಡತಿಗೆ ಹೇಳುವ ಸುಳ್ಳಿನಲ್ಲಿ 4ನೇ ಸ್ಥಾನ ದುಡ್ಡು, ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು. ಜಾಸ್ತಿ ಹಣ ಕೊಟ್ಟು ತಗೊಂಡೆ ಅನ್ನೋದನ್ನ ತೋರಿಸ್ಕೊಳ್ಳೋಕೆ ಗಂಡಸರು ರೆಡಿ ಇರೋದಿಲ್ಲ. ತಾನು ಎಲ್ಲವನ್ನೂ ಪಕ್ಕಾ ಜಡ್ಜ್ ಮಾಡ್ತೇನೆ ಅಂತ ತೋರಿಸ್ಕೊಳ್ಳೋ ಹಂಬಲ ಇರುತ್ತೆ. ಅಷ್ಟೊಂದು ಹಣ ಕೊಡಲಿಲ್ಲ, ಕಡಿಮೆ ದುಡ್ಡಿಗೆ ತಗೊಂಡೆ ಅಂತ ಹೇಳಿ ಹೆಂಡತಿಯನ್ನ ನಂಬಿಸೋಕೆ ಟ್ರೈ ಮಾಡ್ತಾರೆ. ವಿಚಿತ್ರ ಅಂದ್ರೆ ಈ ಸುಳ್ಳನ್ನ ನಂಬೋ ಹೆಂಗಸರು ಜಾಸ್ತಿನಂತೆ. ಗಂಡ ಹೆಂಡತಿಗೆ ಹೇಳುವ ಸುಳ್ಳಿನಲ್ಲಿ 5ನೇ ಸುಳ್ಳು ಮನೆಗೆ ಬರೋ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಬರ್ತಾ ಇದ್ದೀನಿ ಅಂದಿವೆ, ಇನ್ನೇನು 5 ನಿಮಿಷ ಬಂದ್ಬಿಡ್ತೀನಿ ಅನ್ನೋ ಸುಳ್ಳನ್ನ ಪ್ರತಿ ಗಂಡನೂ ತಮ್ಮ ತಮ್ಮ ಹೆಂಡತಿಗೆ ಹೇಳ್ತಾರೆ. ಗಂಡನ ಲೆಕ್ಕದ 5 ನಿಮಿಷವನ್ನ 15 ನಿಮಿಷಕ್ಕೆ ಲೆಕ್ಕ ಹಾಕ್ಕೊಂಡು ಹೆಂಡತಿ ವೆಯ್ಟ್ ಮಾಡ್ತಾಳೆ. ತಾನು ಹೇಳೋ ಸುಳ್ಳನ್ನ ಹೆಂಡತಿ ನಂಬ್ತಿಲ್ಲ ಅನ್ನೋದು ಗಂಡನಿಗೂ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದೇ ಈ ಸುಳ್ಳಿನ ರೊಮ್ಯಾಂಟಿಕ್ ವಿಚಿತ್ರಾಂಶ. ಗಂಡ ಹೆಂಡತಿಗೆ ಹೇಳೋ ಸುಳ್ಳಿಗೆ ಜಾಸ್ತಿ ಬೈಸಿಕೊಳ್ಳೋರು ಟ್ರಾಫಿಕ್ ಪೊಲೀಸರು. ಎಸ್, ಟ್ರಾಫಿಕ್ ಜಾಸ್ತಿ ಕಣೋ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಟ್ರಾಫಿಕ್ ಯಾವಾಗ ಕ್ಲಿಯರ್ ಆಗುತ್ತೋ ಏನೋ, ಬ್ಲಡಿ ಟ್ರಾಫಿಕ್. ಇಂಥ ಡೈಲಾಗ್ ಹೇಳಿ ಟ್ರಾಫಿಕ್ ಅನ್ನ ಬೈಕೊಂಡು ಹೆಂಡತಿನ ನಂಬಿಸೋ ಗಂಡಸರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ. ನಂಬಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಹೆಂಡತಿರ್ಗಿರುತ್ತೆ. ಇನ್ನು ಗಂಡ ಹೆಂಡತಿಗೆ ಹೇಳೋ ಸುಳ್ಳು ನಂಬರ್ 7 ಈಸ್ ಹೆಂಡತಿಯನ್ನ ಸುಮ್ನೆ ಹೊಗಳೋದು. ಈ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ, ಇನ್ನು ಚಿಕ್ಕವಳಾಗಿ ಸಣ್ಣಗೆ ಕಾಣ್ತೀಯ, ನೀನು ದಪ್ಪ ಇದೆಯಾ ಅನ್ನೋದು ಈ ಡ್ರೆಸ್ಸಲ್ಲಿ ಗೊತ್ತೇ ಆಗೋದಿಲ್ಲ ಅಂತ ಗಂಡ ಹೆಂಡತಿಗೆ ಹೇಳ್ತಾ ಇರ್ತಾನೆ. ಹೆಂಡತಿ ಸ್ವರ್ಗಕ್ಕೆ 3 ಗೇಣು ಅನ್ನೋ ಥರ ಖುಷಿ ಪಡ್ತಿರ್ತಾಳೆ. ಸುಳ್ಳು ಹೇಳ್ತಿದ್ದೀನಿ ಅನ್ನೋದು ಗಂಡನಿಗೆ ಮಾತ್ರ ಗೊತ್ತಿರುತ್ತೆ.
ಗಂಡ ಹೆಂಡತಿಗೆ ಹೇಳುವ ಸುಳ್ಳಿನಲ್ಲಿ 8ನೇ ಗ್ರೇಟ್ ಸುಳ್ಳು, ನೀನು ಕಾಲ್ ಮಾಡಿದ್ದು ಗೊತ್ತೇ ಆಗಲಿಲ್ಲ, ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಫೋನ್ ನೋಡೋಕ್ಕೆ ಆಗಲಿಲ್ಲ ಅನ್ನೋದು. ಕಳ್ಳ ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಹೆಂಡತಿಗೂ ಗೊತ್ತಿರುತ್ತೆ. ಹೆಂಡತಿ ನಾನು ಹೇಳಿದ್ದನ್ನು ನಂಬ್ತಿಲ್ಲ ಅನ್ನೋದು ಗಂಡನಿಗೂ ಗೊತ್ತಿರುತ್ತೆ. ಇಬ್ಬರೂ ನಾಟಕ ಆಡ್ತಾ ಇರ್ತಾರೆ. ಬಟ್ ಇಂಟ್ರೆಸ್ಟಿಂಗ್. ಗಂಡ ಹೆಂಡತಿಗೆ ಹೇಳುವ ಸುಳ್ಳಿನಲ್ಲಿ ತುಂಬ ದೊಡ್ಡ ಸುಳ್ಳು ಮತ್ತು 9ನೇ ಸುಳ್ಳು, ನೀನು ದಿನದಿಂದ ದಿನಕ್ಕೆ ಸಣ್ಣಗಾಗ್ತಾ ಇದೆಯಾ, ಸ್ಲಿಮ್ ಆಗ್ತಾ ಇದೆಯಾ, ತೂಕನೂ ಕಳೆದುಕೊಳ್ತಿದ್ಯಾ ಅಂತ ಅಟ್ಟ ಹತ್ತಿಸೋದು. ಇದನ್ನು ಕೇಳಿ ಹೆಂಡತಿ ಖುಷಿ ಆಗ್ತಾಳೆ. ಗಂಡನಿಗೆ ಬೋನಸ್ ಸಿಗುತ್ತೆ. ಏನದು ಬೋನಸ್ ಅನ್ನೋ ಪ್ರಶ್ನೆಗೆ ಉತ್ತರ ನಾವು ಕೊಡೋಕ್ಕಾಗಲ್ಲ. ಗಂಡ ಹೆಂಡತಿಗೆ ಹೇಳೋ ಸುಳ್ಳಿನಲ್ಲಿ 10ನೇ ಸುಳ್ಳಿದು, ನಿನ್ನ ಪ್ರೀತಿ ಒಂದಿದ್ರೆ ಸಾಕು, ಇದೊಂದನ್ನೇ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ಅಂತ ಹೇಳೋದು. ಇನ್ನೂ ಕೆಲವು ಸುಳ್ಳುಗಳಿವೆ, ಅವು ಟಾಪ್ 10 ಪಟ್ಟಿಯಲ್ಲಿಲ್ಲ ಅಷ್ಟೇ. ಅಂದಹಾಗೆ ಈ ಯಾವ ಸುಳ್ಳುಗಳು ಸಂಸಾರಕ್ಕೆ ಹಾನಿಕಾರಕ ಅಲ್ಲ, ಜಸ್ಟ್ ಫಾರ್ ಗುಡ್ ರಿಲೇಶನ್ಶಿಪ್. ಒಂದೊಳ್ಳೆ ಸಂಸಾರಕ್ಕೆ ಈ ಸುಳ್ಳುಗಳು ಸಹಾಯ ಮಾಡುತ್ತವೆ.